ಸೊ ಗೈಸ್ ಫೈನಲಿ 9 o'clock in 5 minutes ಇದೆ. ಸೊ ನಾವು ಬಂದಿದ್ದೀವಿ ಧರ್ಮಸ್ಥಳಕ್ಕೆ. ಸೊ ಲಾಸ್ಟ್ ಟೈಮ್ ನಿಲ್ಸಿದ ಹತ್ರ ಸೇಮ್ ಪ್ಲೇಸಲ್ಲಿ ನಿಲ್ಸಿದ್ದೀವಿ. ಐ ಥಿಂಕ್ ಲಂಚ್ ಈಗ ಒಂದು ಸ್ವಲ್ಪ ಚೂರು ಕ್ಲೀನ್ ಮಾಡಿದ್ದೀನಿ. ಸೊ ಅದು ಫುಲ್ ಧೂಳು ಇಲ್ಲಿ ಕಾಣಿಸ್ತಾ ಇದೆ ನೋಡಿ, ಫುಲ್ಲು ಧೂಳು. ಇದು ಅಷ್ಟೇ ಫುಲ್ ಧೂಳು. ಹಾಯ್. ಹಾಂ ಹ್ಞೂ ಕಣ. ಆಯ್ತಾ ನಾಷ್ಟ? ಇಲ್ಲ, ಯಾಕೆ? ನಮ್ದಾಯ್ತು. ಸೊ ಫುಲ್ಲು ಧೂಳು. ಆಗಲೇ ಏನಾದರೂ ಒಂಚೂರು ಇಲ್ಲೊಂಥರ ಏನೋ ಮಾರ್ಕಿತ್ತು, ಕ್ಲೀನ್ ಮಾಡಿದ್ದೀನಿ ಈಗ. ಸೊ ಆಗಲೇ ಇರುತ್ತೆ ಅನಿಸುತ್ತೆ, ನೋಡಬೇಕದು. ಸೊ ಕಂಪ್ಲೀಟ್ ಫುಲ್ ಧೂಳು. ರೋಡಂತೂ ಒಂಚೂರು ಚೆನ್ನಾಗಿಲ್ಲ, ಎಲ್ಲ ಕನ್ಸ್ಟ್ರಕ್ಷನ್ ಮಾಡ್ತಾಯಿದ್ದಾರೆ. ಸೊ ಸಾಗರ್ ಅಂತೂ ಅವ್ನು ವೈಸರ್ ಹಾಕಲ್ಲ. ಸೊ ಫುಲ್ ಕಣ್ಣು ಮೂಗೆಲ್ಲ ಫುಲ್ ಇಲ್ಲೆಲ್ಲ ಬ್ಲ್ಯಾಕ್ ಕಲರ್ ಆಗಿಬಿಟ್ಟಿದೆ. ನನಗೂ ಆಗಿದೆ. ಓ ಮೈ ಗಾಡ್. ಫಸ್ಟ್ ಹೋಗಿ ಮುಖ ತೊಳಿಬೇಕು, ಆಮೇಲೆ ಹೋಗಿ ದರ್ಶನ ಮಾಡಿಕೊಂಡು ಆಮೇಲೆ ನೋಡೋಣ ಮುಂದಕ್ಕೆ. ಹಾಂ ಸರಿ ಬನ್ನಿ. ಸೊ ಗೈಸ್, ಸೊ ಧರ್ಮಸ್ಥಳ ದರ್ಶನ ಆಯಿತು. ಈಗ ಮಂಗಳೂರು ಹೋಗ್ತಾ ಇದ್ದೀವಿ. ಸೊ ಪರವಾಗಿಲ್ಲ, ಈಗ ಪೆಟ್ರೋಲ್ ಹಾಕ್ಸ್ಕೊಂಡ್ವಿ, ಮತ್ತು ಎಲ್ಲ ಫುಲ್ ನೆಲ್ಲಾಗಿತ್ತು. ಇನ್ನೂ ಒಂದೊಂದು ಪಾಯಿಂಟ್ ಇತ್ತು, ಬಟ್ ಈಗಲೇ ಹಾಕ್ಸ್ಕೊಂಡ್ವಿ, ಇಲ್ಲೇ ಫುಲ್ ಟ್ಯಾಂಕ್ ಮಾಡಿಸ್ಕೊಂಡಿದ್ದೀವಿ. ಸೊ ಈಗ ಇನ್ನೂ ಒಂದು 1 hour 40 minutes ಇದೆ ಮಂಗಳೂರು ಹೋಗೋಕ್ಕೆ. ಸೊ ಅಲ್ಲಿ ದೇವಸ್ಥಾನ ಒಂದಿದೆ, ಆ ದೇವಸ್ಥಾನ 1 o'clock ಕ್ಲೋಸ್ ಆಗುತ್ತೆ. ಸೊ ಇದು 12 o'clock ಎಲ್ಲ ಹೋಗುತ್ತೆ ಅಂತ ನೋಡಿಸ್ತಾ ಇದೆ. ಸೊ 12:20 12:07 ಅಂತ ಇದೆ. ಸೊ ಆರಾಮಾಗಿ ಹೋಗಿ ಆ ದೇವಸ್ಥಾನ ನೋಡೋಣ. ಕದೀರು ಅಂತ ಏನೋ ಹೇಳಿದ ಅವನು. ಸೊ ಚೆನ್ನಾಗಿದೆ ಅಂತ, ದೊಡ್ಡ ದೇವಸ್ಥಾನ, ಯಾವತ್ತೂ ನೋಡಲಿಲ್ಲ. ಸೊ ಆ ದೇವಸ್ಥಾನ ನೋಡೋಣ ಈಗ. ಬೆಳಗ್ಗೆ ಅಷ್ಟು ಚಳಿ ಇತ್ತು, ಈಗ ಅಷ್ಟೇ ಬಿಸಿಲಾಗ್ತಿದೆ. ಟೈಮ್ ಇನ್ನೂ 10:30, ಅಷ್ಟು ಬಿಸಿಲಾಗ್ತಿದೆ. ಸಖತ್ ಬಿಸಿಲು, ಫುಲ್ ಹ್ಯುಮಿಡಿಟಿ ಇದೆ, ಅಷ್ಟು ಸೆಕೆ ಬರುತ್ತೆ ಈಗ. ಸೊ ಈಗ ಮುಂದೆ ಹೋಗೋಣ ಬನ್ನಿ, ನೋಡೋಣ ಆ ದೇವಸ್ಥಾನ ಹೆಂಗಿದೆ ಅಂತ. ದೊಡ್ಡದಾಗಿದೆ ಅಂತ, ಫುಲ್ ಎಲ್ಲ ದೇವ್ರದ್ದು ಅಲ್ಲಿ ಇದೆ ಅಂತೆ. ಸಾಗರ ಹೇಳ್ತಾ ಇದ್ದ, ನೋಡೋಣ ಈಗ ಹೆಂಗಿದೆ ಏನು ಅಂತ. ಕಮಾನ್. ಸೊ ಗೈಸ್, ಕದಿರಿ ಟೆಂಪಲ್ಗೆ ಬಂದಿದ್ದೀವಿ. ಸೊ ಇದು ಮಂಜುನಾಥ ಸ್ವಾಮಿ ಟೆಂಪಲ್ ಕದಿರಿಯಲ್ಲಿ. ಪಾರ್ಕಿಂಗಲ್ಲಿ ಆಯ್ತಾ, ನಡೆಯೋ. ಸೊ ಆ್ಯಕ್ಚುಲಿ 12 o'clock ಹೇಳಿದ ಟೈಮ್ಗೆ ಕರ್ಕೊಂಬಂದಿದ್ದೆ, ಒಂದು 5 ನಿಮಿಷ ಮುಂಚೆ. 1 o'clock ಕ್ಲೋಸ್ ಟೆಂಪಲ್. ಸೊ ಬನ್ನಿ ದೇವಸ್ಥಾನ ಹೆಂಗಿದೆ ಅಂತ ನೋಡೋಣ. ಇವತ್ತೇ ನೋಡ್ತಾ ಇರೋದು. ಅಲ್ಲ, ಈಗ ಯಾವ ದೇವಸ್ಥಾನಕ್ಕೆ ಹೋಗ್ಬೇಕು ಫಸ್ಟ್ ನಾವು? ಇದು ಮಹಾಗಣಪತಿ ದೇವಸ್ಥಾನ. ಅದಾದಮೇಲೆ ಮಸ್ತ್ ದೊಡ್ಡದಾಗಿದೆ ದೇವಸ್ಥಾನ. ಹೆವಿ ಬಿಸಿಲು, ಬಟ್ ಸರಿ ಬನ್ನಿ ಕಾಲು ತೊಳ್ಕೊಂಡು ಒಳಗೆ ಹೋಗೋಣ, ನೋಡೋಣ. ಈಗ ಯಾವುದು ಇದಾ? ಮತ್ತೆ ಅಲ್ಲದು ಈಗೆಲ್ಲ ಇದು ಹಿಂದೆ ಇರೋದು ಸೊ ಇದು ದುರ್ಗ ಪರಮೇಶ್ವರಿ ಹನುಮಾನ್. ಸೊ ಈ ದೇವಸ್ಥಾನ ಆ್ಯಕ್ಚುಲಿ ವಿಡಿಯೋ ತೆಗಿಯಂಗಿಲ್ಲ, ಸ್ನಾನ ಮಾಡಿದೆ. ಸೊ ಅದಾಯಿತು. ಇನ್ನೊಂದು ನೋಡೋಣ ಬನ್ನಿ. ಇದು 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 ಮುಂದೆ ಕಾಣಿಸ್ತಾ ಇರೋದು. ಓಕೆ, ಈಗ ಇನ್ನೂ ಆಯ್ತಾ ಈ ಕಡೆಗೆ? ಈ ಕಡೆ ಮೇಲೆ ಇದಿದೆ. ಇದಕ್ಕೆ ಯಾವಾಗ ಹೋಗೋದು ಒಳಗಡೆ? ಇದಕ್ಕೆ ಇನ್ನೊಂದು ಮೇಲೆ ಹತ್ತೋಗ್ಬೇಕು. ಮೇಲೆ ಹತ್ತೋದ್ರೆ ಇನ್ನೊಂದು ಏನೋ ಒಂದು ಹನುಮಾನದು ಇದೇನೋ ಇದೆ. ಇದೇನು ಹೇಳಿದ್ದು ನೀನು? ಇದು ಇಲ್ಲಿ ಮೇಲೆ ಶಿವಲಿಂಗ ಇರುತ್ತೆ.
ಓಕೆ. ಶಿವಲಿಂಗ ಇಟ್ಟಿರ್ತಾರೆ. ಅಲ್ಲಿ ಕೆಳಗಡೆಯಿಂದ ನೀರು ಎತ್ಕೊಂಡು ಹೋಗ್ಬೇಕು ನಾವು. ನಾವು ಎತ್ಕೊಂಡು ಹೋಗ್ಬೇಕಾ? ಹಾಂ, ಚಂಬಲ್ ಎತ್ಕೊಂಡು ಹೋಗ್ಬೇಕು. ಇವಾಗ ಇದೆ ಇಲ್ವೋ ಗೊತ್ತಿಲ್ಲ. ಓಕೆ. ಆವಾಗಂತೂ ಇತ್ತು. ಹಾಂ ಹಾಂ ನೀರು ಎತ್ಕೊಂಡ್ರೆ ಎಲ್ಲ ಕಡೆ ಈಗೇನಪ್ಪ ಇದೆ ಸಮುದ್ರ ಇದೆ. ಹಾಂ. ನೈಸ್. ಎಷ್ಟು ದೊಡ್ಡದಾಗೈತಲ್ಲ. ಇಲ್ಲಿ ಒಳಗೆ ಎಷ್ಟು ದೇವಸ್ಥಾನ ಇದೆ ಇದ್ರೊಳಗೆ? ತುಂಬ ಇದಾವ. ನೆನಪಿಲ್ಲ ನನಗೆ, ನಾನು 2-3 ವರ್ಷ ಬಂದು. ಹಿಂಗೆ ಐತದು? ಅದು ಇದು ಕೆರೆ ಇದೆ. ಓಕೆ. ನೀರ ಮೇಲೆಯಿಂದ ನೋಡುವ. ಇದಕ್ಕೆಲ್ಲ ಹತ್ಬೇಕು ಆ ಕಡೆ ಅಂತ? ಹಾಂ ಹಾಂ. ಅಲ್ಲಿ ಹೋಗ್ಬೇಕು. ಸಾರಿ, ನಾನು ಅಲ್ಲಿ ಹೋಗ್ಬೇಕಾದ್ರೆ. ಅಲ್ಲಿ ಇಲ್ಲೆಲ್ಲ ಇಲ್ಲಿಂದ ಇಟ್ಟಿಲ್ಲ ಅನ್ಸುತ್ತೆ ಮೋಸ್ಟ್ಲಿ. ಗೋಮುಖ ಗಣಪತಿ ದೇವಸ್ಥಾನ ಅಂತ ಇದೆ. ಹಾಂ. ಎಂಟ್ರೆನ್ಸ್ ಅಷ್ಟೇ, ತೆಗಿಯೋಕ್ಕಾಗೋದು ವಿಡಿಯೋ ನೋಡಿ. ಸೊ ಅದು ದೇವಸ್ಥಾನ, ಅಲ್ಲಿ ಹೋಗಿದ್ವಿ. ಈಗ ಅದು ಮಹಾಮಂಗಳಾರತಿ ಸಮಥಿಂಗ್ ಮಾಡ್ತಿದ್ದಾರೆ. ಸೊ ಇದು ಬಂದುಬಿಟ್ಟು ಮೂಲ ದೇವಸ್ಥಾನ ಅಂತ. ಸೊ ಇಲ್ಲಿ ಪೂಜೆ ಆದಮೇಲೆ ಧರ್ಮಸ್ಥಳದಲ್ಲಿ ಬೆಳಗ್ಗೆ ಪೂಜೆ ಆಗುತ್ತೆ ಅಂತ ಹೇಳಿದ್ರು ಸ್ವಲ್ಪ ಜನ. ಸೊ ಈಗ ಮೇಲೆ ಬಂದಿದ್ದೀವಿ. ಸೊ ಇಲ್ಲೆಲ್ಲ ಸ್ನಾನ ಮಾಡ್ತಾರಂತೆ. ಇದು ಕೆರೆ ಇದು. ಎಷ್ಟೇ ಮಳೆ ಬಂದರೂ ಇದು ತುಂಬಿ ಆಚೆ ನೀರು ಬರಲ್ಲ ಅಂತ ಸ್ವಲ್ಪ ಜನ ಹೇಳಿದ್ರು. ಆ್ಯಂಡ್ ದೆನ್ ಈಗ ಅಲ್ಲಿ ಚಂಬು ಕಾಣಿಸ್ತು. ಸೊ ಇಲ್ಲಿ ಚಂಬಲ್ಲಿ ನೀರು ಇಟ್ಕೊಂಡಿದ್ದೀವಿ. ಆ ನೀರು ಆ್ಯಕ್ಚುಲಿ ಅಲ್ಲಿ ಬರ್ತಾಯಿದೆ, ನೋಡಿ ಕಾಣಿಸ್ತಾ ಇದೆ ಅನಿಸುತ್ತೆ. ಸೊ ಅಲ್ಲಿ ಆ ನೀರನ್ನ ಹಿಡ್ಕೊಂಡು ಈಗ ಮೇಲೆ ಹೋಗಿ ದೇವರಿಗೆ ನಾವು ನೀರನ್ನ ಹಾಕ್ತೀವಿ. ಹೋಣ. ಸೊ ಈ ಚಂಬಲ್ಲಿರೋ ನೀರು ಅಲ್ಲಿ ಹಾಕಿದ್ರೆ ಅದು ಕೆಳಗಿಂದ ಬರುತ್ತಂತೆ. ಬಟ್ ಆ ನೀರು ಅಲ್ಲಿ ಕಾಣಿಸ್ತಾ ಇರೋ ನೀರು ಎಲ್ಲಿಂದ ಬರುತ್ತೆ ಅಂತ ಕೇಳಿದ್ದು, ಅದಕ್ಕೆ ಕಾಶಿಯಿಂದ ಬರೋದು ಅಂತ ಅವ್ರು ಹೇಳಿದ್ರು. ಸೊ ಅದೊಂದು ನಂಬಿಕೆ ಅಂತ ಹೇಳಿದ್ರು ಅವರು. ಸೊ ನೋಡಬೇಕು, ಬನ್ನಿ ನೋಡಿ. ಅಲ್ಲಿ ಶಿವಲಿಂಗ ಕಾಣಿಸ್ತಾ ಇದೆಯಲ್ಲ. ಸೊ ನಾವು ಇದ್ರ ಒಳಗೆ ನೀರು ಹಾಕಿದ್ರೆ ಅದು ಕೆಳಗೆ ಹೋಗುತ್ತೆ ನೋಡಿ, ಆಗ್ತಾ ಇದ್ದಾರೆ ಈಗ. ಸೊ ಈಗ ಅಲ್ಲಿ ಕಾಣಿಸ್ತಾ ಇರೋ ದೇವಸ್ಥಾನ ಇಟ್ಲಕ್ಕೆ ಬಂದಿದ್ದೀವಿ. ಇಲ್ಲಿ ಹನುಮಾನ್ ಟೆಂಪಲ್ ಇದೆ ನೋಡಿ. ನೋಡಿ ಹನುಮಾನ್ ಟೆಂಪಲ್. ಬನ್ನಿ ನೋಡಿ. ಆ್ಯಕ್ಚುಲಿ ಅದು ಮೆರವಣಿಗೆ ಬರ್ತಾ ಇದೆ ಅಂತ ಹೇಳಿದ್ನಲ್ಲ, ಅದು ಬರ್ತಾ ಇದೆ ಈ ಕಡೆ ನೋಡಿ. ಅಲ್ಲಿ ದೇವ್ರ ಮೆರವಣಿಗೆ ಮಾಡ್ತಾ ಇದ್ದಾರೆ. ಸೊ ವಿಡಿಯೋ ತೆಗಿಯೋಂಗಿಲ್ಲ, ಬೈತಾರೆ ಸುಮ್ಮನೆ, ಯಾಕೆ. ಬನ್ನಿ ಅಷ್ಟೇ. ಇದು ಮತ್ತು ಎಂಟ್ರೆನ್ಸು ಮತ್ತು ಈಗ ಆಚೆ ಹೋಗೋದು ಕೂಡ ಇಲ್ಲ. ಸೊ ಅಲ್ಲಿ ಹೋಗೋಣ. ಒಂದು ತಿರಾಮಸು ಹೇಳ್ತೀನಿ. ತಿರಾಮಸು ಜೊತೆ ಗಡ್ರಲ್ಲಿ ದೇವಸ್ಥಾನ ಮುಗಿಸ್ಕೊಂಡ್ವಿ. ದೇವಸ್ಥಾನ ಮುಗಿಸ್ಕೊಂಡು ಈಗ ಏನೋ ಪಬ್ಬಾಸ್ ಅಂತ ಕರ್ಕೊಂಬಂದವನ ಅಣ್ಣ. ಸೊ ಏನೇನೋ ಹೇಳ್ತಾನೆ. ಕಸ್ಟಮೈಸ್ ಮಾಡೋದು ಏನೇನೋ ಒಂದು ಇಲ್ಲಾಂದ್ರೆ ಒಂದು ಗಡ್ಬಡ್ ಕೊಡಿ, ಒಂದು ತಿರಾಮಸು ಕೊಡಿ. ಸೊ ಏನೋ ಆರ್ಡ್ರ್ ಮಾಡಿದ್ದಾನೆ. ಏನು ಆರ್ಡ್ರ್ ಮಾಡಿದೆ? ಗಡ್ಬಡ್ ಆ್ಯಂಡ್ ತಿರಾಮಸು. ತಿರಾಮಿಸು 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 ಮಸ್ತಾಗಿರುತ್ತೆ. ಏನಾಗಿದೆ ವೇಸ್ಟ್. ಅದೇ ಅದೇ ನಮ್ಮ ಬ್ಯಾಂಗ್ಳೂರಿಗೆ ಅಲ್ಲಿ ಕಾರ್ನರ್ ಹೌಸ್ ಹೆಂಗೋ ನಮಗೆ ಮಂಗಳೂರಿಗೆ ಪಬ್ಬಾಸ್ ಇದೆ. ಹಾಂ ಹಾಂ ಓಕೆ. ಎಷ್ಟು ಸೊ ಅದೇ ದೇವಸ್ಥಾನ ಮಾಡ್ಕೊಂಡ್ವಿ. ಸೊ ಒಂದು ಸ್ವಲ್ಪ ತಲೆ ಕೂತ್ಕೊಂಡು ಅಲ್ಲೇ ಊಟ ಮಾಡಿಕೊಂಡು ತಣ್ಣಗೆ. ಮೇಯ್ನ್ ಅಂದರೆ ಎ ಸಿ ಇದೆ, ಅದಕ್ಕೆ ಹಾಂ ಎ ಸಿ ಇದೆ, ಅದಕ್ಕೆ ಬಂದಿದ್ದೀವಿ ಒಳಗೆ ಕೂತ್ಕೊಂಡು ತಣ್ಣಗೆ ಒಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿಕೊಂಡು. ಇದು ಚೆನ್ನಾಗಿರುತ್ತೆ, ಕೇಕ್ ಸ್ಯಾಂಡ್ವಿಚ್. ನಮ್ಮ ಭಾವ ತಂದ್ಕೊಟ್ಟಿದ್ರು ಅವಾಗ ಕೇಕ್ ಸ್ಯಾಂಡ್ವಿಚ್ ಮಸ್ತ್. ಇದು ಚೆನ್ನಾಗಿರುತ್ತೆ. ನಾನು ಪವನು ರಾಹುಲ್ ಮಂಜುನಾಥ್ ಬಂದಾಗ ಪರ್ಫೆಕ್ಟ್ ತಿಂದಿದ್ರಿ. ಹಾಂ ಪಬ್ಬಾ ಸ್ಪೆಷಲು ತಿರಾಮಿಸು ಗಡ್ಬಡ್. ಮತ್ತು ಇದು ಇನ್ನೊಂದು ಐಸ್ ಕ್ರೀಮ್ಸಲ್ಲಿ ಚಿಕ್ಕು ಸೂಪರ್ ಆಗಿರುತ್ತೆ. ಚಿಕ್ಕು ಇದು ಹೌದಾ? ನಾವು ಯೂಶಲಿ ಸ್ಕೂಪ್ಸಲ್ಲಿ ತಗೊಳ್ಳಲ್ಲ. ಅಲ್ಲಿ ಹೋದರೆ ಕೆ ಜಿ ಲೆಕ್ಕದಲ್ಲಿ ಕೊಡ್ತಾರೆ. ಹಾಂ ಹಾಫ್ ಕೆ ಜಿ ಹಾಂ 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 ಓಕೆ. 1/4 kg ಆ ಥರ ನಾನು ತೊಗೊಂಡ್ಬಿಡ್ತೀನಿ. ನೈಸ್ ನೈಸ್. ನೋಡು ಅದೇ ಪರ್ಫೆಕ್ಟ್. ಅಲ್ಲಿ ಉದ್ದಕ್ಕಿದೆ ನೋಡು, ಅದು ಗಡ್ಬಡ್. ಈ ಕಡೆ ಇದೆ ನೋಡು, ಅದು ಪರ್ಫೆಕ್ಟ್. ಆ ಕಡೆ ಇನ್ನೊಂದಿದೆ ನೋಡಿ ಚಿಕ್ಕದಾಗಿ ಫ್ರೂಟ್ಸ್ದು, ಅದಿದು ಸ್ಪೆಷಲ್ ಫ್ರೂಟ್ಸ್ ಅದು. ಸರಿ ಆಯ್ತು. ಎಣ್ಣೆ ತಣ್ಣಗೆ ಒಂದು ನೀರು ಕೊಟ್ಟರು, ಒಂಚೂರು ಐತೆ ಕುಡ್ಕೊಬೇಡ. ಹಾಂ ನೆಕ್ಸ್ಟು
ನೆಕ್ಸ್ಟು ಮನೆಗೆ ಮನೆಗೆ. ಹಾಂ, ಇಲ್ಲಿ ಇನ್ನೊಂದು ಸ್ವಲ್ಪ ಮುಖ ನೋಡ್ಸಿ ಈ ಕಡೆ. ಹಾಂ, ಅರ್ಧ ದಿನ ಆಗಿದೆ ಅಷ್ಟೇ. 400 ಕಿಲೋಮೀಟರ್ ಹತ್ರ 410 ಕಿಲೋಮೀಟರ್ 415 ಕಿಲೋಮೀಟರ್ ಕವರ್ ಆಗಿದೆ ಇವತ್ತು. ಹಾಂ, ಬೆಳಿಗ್ಗೆಯಿಂದ ಇನ್ನೂ ನೋಡ್ತಿದ್ರೆ ಇನ್ನೂ ಒಂದು 50 ಕಿಲೋಮೀಟರ್ ಓಡಾಡೋ ಥರ ಇದೆ ಇವತ್ತು ಅಷ್ಟೇ. ಇವತ್ತಿಗೆ ಇನ್ನೂ 2 ದಿನ ಇದೆ ಅಷ್ಟೇ, ಇನ್ನು 50 ಅಷ್ಟೇ ಓಡಾಡೋಕ್ಕಾಗೋದು ಇವತ್ತು. ಹಾಂ, ಇನ್ನು ಈಗ 1:30ನಾ? ನಾನು ಅಷ್ಟೇ ಓಡಾಡೋದಪ್ಪ. ನೀನು ಬೇಕಾದ್ರೆ ಗಾಡಿ ಆಯ್ತು, ನಿನ್ನ ಗಾಡಿ ಮೈಲೇಜ್ ಬರುತ್ತೆ ಎತ್ಕೊಂಡು ಹೋಗಿ. ಎತ್ಕೊಂಡು ಎಲ್ಲಿಗೆ ಹೋಗ್ಲಿ ನಾನು? ನಾವು ಬರೀ ಸುತ್ತಾಡ್ತಿರೋದಲ್ಲ, ಚಿಲ್ ಮಾಡ್ಕೊಂಡು ಹೋಗಿ ಬಂದಿರೋದು ಮೈನ್. ಬಾ 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 ಚಿಲ್ ಮಾಡ್ತಾನೆ ಬೀಚ್ ಹೋಗ್ಬಿಟ್ಟು ಸಾಯಂಕಾಲ ಸನ್ಸೆಟ್ ಟೈಮಲ್ಲಿ ಕುತ್ಕೊಂಡು ಆರಾಮಾಗಿ ಮಲ್ಕೊಬಿಟ್ರು ಬೀಚ್ ಮೇಲೆ. ಸರಿ, ಮತ್ತು ಈಗ ಸದ್ಯಕ್ಕೆ ಸ್ಟೇ ಹುಡುಕ್ಬಿಟ್ಟು ಹೋದ್ರೆ ಯಾವುದೋ ಒಂದು ಮೂಲೆಯಲ್ಲಿ ಸಿಗುತ್ತೆ. ಏನಿದು ಏನಿದು ಗಲೀಜ್ ಆಗ್ಬಿಟ್ಟೈತೆ. ಏನೇನೋ ಆಗಿದೆ ನೋಡಿ. ವೈಟ್, ಅದೇ ವೈಟ್ ಕಲರು ಬಿಡ. ಶೆಕೆ ಅನ್ಸುತ್ತೋ? ಹೆವಿ ಶೆಕೆ ಅಂದರೆ ಶೆಕೆ ಕಾರ್ತಾ ಇದೆ ಎಲ್ಲ. ಬೆಂಗಳೂರು ಥರನೇ ಅನಿಸ್ತಿದೆ. ಹಾಂ, ಬೆಂಗಳೂರು ಇಷ್ಟು ಶೆಕೆ ಇಲ್ಲ, ಸುಮ್ಮನಿರಪ್ಪ. ಇದು ಹ್ಯೂಮಿಡಿಟಿ ಜಾಸ್ತಿ ಐತೆ, ಯಾವುದೂ ಇಲ್ಲ. ಆಫೀಸಲ್ಲಿ ಎಸಿ ಇರಲ್ವಾ? ಅದೇ ಆಫೀಸಲ್ಲಿ ಲಂಚಿಗೆ ಹೋಗೋದು ಮೇಲೆ ಎಲ್ಲೋ ಆಚೆ ಅಲ್ಲಿ ಕುತ್ಕೊಂತಿನ ಯಾವುದೇ ಯಾವಾಗ ಆಫೀಸ್ ಓಡೋಗ್ತಿರೋ ಅಂತ ಇರ್ತೀವಿ. ಸರಿ, ಮತ್ತೆ ರೂಮ್ ಮಾಡಿ ಆಮೇಲೆ ಬೀಚಲ್ಲಿ ಸಿಗೋಣ. ವಾಪಸ್ ಬಾಯ್. ದೃಷ್ಟಿ ಆಗ್ಬಿಡುತ್ತೆ ಆಮೇಲೆ ಎಲ್ಲರೂ ನೋಡ್ಬಿಟ್ಟು. ಅದು ನೋಡ್ಸೋಣ ಇರಿ, ಬರಲಿ, ಅದು ನೋಡಿಸ್ತೆ ನಾನು. ಇದೆ ಅಂತೆ ನಮ್ಮದು, ನೋಡ್ಕೊಬಿಡಿ. ಇದು ಗಡ್ಬಡ್ ಇದೆಯಾನ ತಮಾಷೆನಾ? ಮತ್ತೆ ತಿರಮಿಸು ಅಂತ ಏನೇನೋ ಹೆಸರುಗಳಿಟ್ಟವ್ರೆ. ಹಾಂ, ಒಂದಿದೆ ಶೋಕಿ. ಸ್ನ್ಯಾಪ್ ಹಾಕು, ಅದಾಕು, ಇದಾಕು. ನಾನು ಒಂದು ಹಾಕ್ತೀನಿರೋ. ಸರಿ, ತಿನ್ಬಿಟ್ಟು ನೋಡೋಣ ಹೆಂಗಿದೆ ಅಂತ.